ನಮಸ್ತೆ ಬೆಂಗಳೂರು. ಏನಂತ ಹೇಳಿದ್ರೆ ಇವತ್ತು ಏನೇನು ಹೊಸ ಮೀನುಗಳು ಬಂದಿದೆ ಅಂಗಡಿಗೆ, ಮತ್ತೊಂದು ಯಾವುದೋ ದೊಡ್ಡ ಮೀನು ಬಂದಿದೆ ಅಂತ ಅಂಗಡಿಗೆ. ಅದ್ರ ಬಗ್ಗೆ ನಿಮ್ಗೆ ಫುಲ್ ಡೀಟೇಲ್ಸ್ ಕೊಡ್ತೀನಿ ಇವತ್ತು. ಯಾವ ಮೀನು ಬಂದಿದೆ, ಎಂಥ ಮೀನು, ಹೇಗೆ ಕಟಿಂಗ್ ಆಗುತ್ತೆ ಅಂತ, ಹಾಗೆ ಏನಾದ್ರು ಹೊಸ ವೆರೈಟೀಸ್ ಬಂದ್ರೆ ಅದು ತೋರಿಸ್ಕೊಂಡು ಬಶೀರ್ ವೈ ಪಾಂಪ್ಲೆಟ್ ಸತ್ತ ಪಾಂಪ್ಲೆಟ್ ಏನು ಕ್ವಾಲಿಟಿ ಇದೆ ಅಂದರೆ ಒಂದೊಂದು ಪಾಂಪ್ಲೆಟ್ ಬಾಣೆ ಸೈಜ್ ನೋಡಿ. ಏನು ಕೊರಿಯನ್ ಬಾಯ್ ಮಾಡ್ಬಿಟ್ಟಿದ್ದಾರೆ ನಿಮ್ಮ ಕಟ್ಟಿಂಗ್ ಅಲ್ಲಿ ನೋಡಿ ಗಾಯ್ಸ್, ಇದು ಬರ್ತಾ ಇರೋದು ಭಾಷಾ ಫಿಶ್ ಅಂತ. ಇದು 13.5 kg ಇದೆ. ಒಂದೇ ಒಂದು ಮೀನು, ತುಂಬ ರೇರ್ ಸೈಜ್ ಇದು. ಇದರ ಲೈಫ್ ಎಕ್ಸ್ಪೆಕ್ಟೆನ್ಸಿ ಒಂದು 2 to 3 ಅಟ್ಲೀಸ್ಟ್ 4 years ಗಂಟೆ ಇರುತ್ತೆ. ಈ 2 to 3 years ಆದರೆ ಮಾತ್ರ ಈ ಸೈಜ್ ಸಿಗುತ್ತೆ. ಇದನ್ನು ಒಂದು ಆರ್ಡರ್ ಬಂದಿತ್ತು ಭಾಷಾ ಫಿಶ್ ಕಟ್ ಮಾಡೋಕ್ಕೆ. ನನ್ನ ನದೀಮ್ ಅವರು ನೋಡಿ ಯಾವ ರೀತಿ ಕಟ್ ಮಾಡ್ತಿದ್ದಾರೆ. ಈ ಫಿಶಲ್ಲಿ ಸಿಕ್ಕಾಪಟ್ಟೆ ಫ್ಯಾಟ್ ಇರ್ತದೆ. ಎಷ್ಟು ಫ್ಯಾಟ್ ಇರ್ತದೆ ಅಂತ ಹೇಳೋಕ್ಕಿಲ್ಲ, ಅಷ್ಟು ಫ್ಯಾಟ್ ಇರ್ತದೆ. ಅದರ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರ್ತದೆ. ಇದರ ಬೋನ್ಲೆಸ್ ಬರ್ತದೆ. ಇದು ಸಿಂಗಲ್ ಮುಳ್ಳು, ಒಂಥರ ಅಂಜಲ್ ಟೈಪ್ ಇರುತ್ತೆ ಬೋನ್ಸ್ ಎಲ್ಲ. ಇದರಲ್ಲಿ ಬೋನ್ಸ್ ಬರಲ್ಲ. ಆದರೆ ಇದು ಹೆಲ್ತಿಗೆ ಅಷ್ಟೊಂದು ಒಳ್ಳೆ ಮೀನಲ್ಲ ಇದು, ಯಾಕಂದರೆ ಇದು ರಿವರ್ ಫಿಶ್ಶು. ಇದರಲ್ಲಿ ಮತ್ತು ಫ್ಯಾಟ್ ಜಾಸ್ತಿ ಇರೋ ಕಾರಣ ಹೆಲ್ತಿಗೆ ಅಷ್ಟೊಂದು ಬೆನಿಫಿಟ್ ಈ ಫಿಶಲ್ಲಿ ಇಲ್ಲ. ಇದು ತುಂಬ ಓವರ್ ಸೈಜ್ ಬಂದಿತ್ತು, ಅದಕ್ಕೋಸ್ಕರ ಈ ವಿಡಿಯೋನ ಮಾಡಿದ್ದೀನಿ. ಅಂಥ ಸೈಜ್ಗಳು ತುಂಬ ರೇರು, ಅಂದರೆ 4, 5, 6 ಜಾಸ್ತಿ. ನೋಡಿದ್ರೆ ಇವತ್ತು 13.5 kg ಬಂದಿತ್ತು. ಇದನ್ನು ಬೋನ್ಲೆಸ್ ಕಬಾಬ್ಗೆ ಯೂಸ್ ಮಾಡ್ತಾರೆ ಈ ಫಿಶ್ನ. ಈ ಫಿಶ್ ತಿನ್ನೋಕ್ಕೆ ತುಂಬ ಚೆನ್ನಾಗಿರ್ತದೆ, ಹಾಗಂತ ಡೈಲಿ ತಿನ್ನೋಕ್ಕೆ ಹೋಗಬೇಡಿ. ಇದ್ರ ಹೆವಿ ಕೊಲೆಸ್ಟ್ರಾಲ್ ಇರ್ತದೆ. ಅತಿ ಆದರೆ ಅಮೃತ ವಿಷ ಅಂತೆ, ಹಾಗಂತ ನೀವು ಅತಿಯಾಗಿ ತಿನ್ನೋಕ್ಕೆ ಹೋಗಬೇಡಿ. ನೋಡಿ, ಕೊನೆಯದಾಗಿ ಈ ಫಿಶ್ನ ನೋಡಿ. ಓಕೆ ಫ್ರೆಂಡ್ಸ್, ಕೊಟ್ಟಿರೋ ಮಾಹಿತಿ ನಿಮ್ಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.